ದೀಪಾವಳಿ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಡಮಾರ ಅಂತ ಆಗುತ್ತೆ ಅಂತ ಹೇಳಿದ್ರೆ ಇನ್ನುವರೆಗೆ ಆದ್ರೂ ಡಮಾರ್ ಆಗಿದೆ. ದೀಪಾವಳಿ ಬಂದಿಲ್ಲ, ಆದ್ರೆ ಮುನ್ಸೂಚನೆ ಅಂತೂ ಕಾಣ್ತಾ ಇದಾವೆ. ಈಗ ಹವಾಮಾನ ಇಲಾಖೆಯವರು ವರದಿ ಮಾಡ್ತಾರೆ, ಮುಂದಿನ ವಾರದಿಂದ ಭಾರಿ ಮಳೆ ಬರುವ ಸಾಧ್ಯತೆಗಳಿದಾವೆ ಅಂತ, ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಅಂತ ಹೇಳ್ತಾರಲ್ವಾ. ಹೀಗೆ ನಾನು ಈಗ ನಡೀತಿರೋ ವಿದ್ಯಮಾನಗಳನ್ನು ಆಧರಿಸಿ ಭವಿಷ್ಯದ ಮುನ್ಸೂಚನೆಯ ಬಗ್ಗೆ ನಾನು ಹೇಳಿದ್ದೇನೆ. ವಿದ್ಯಮಾನಗಳೇನೇನ್ ನಡೀತಾ ಇದಾವೆ. ಈಗ ನಾನ್ ಸಿಎಂ ಅಂತ ಹೇಳಿ ಮಹೇಶ್ವರ್ ಅವರು, ದೇಶಪಾಂಡೆ ಅವರು, ಖರ್ಗೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಕೆ ಶಿವಕುಮಾರ್ ಅವರು ಎಲ್ಲರೂ ನಾನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಿ ಪಾಟೀಲ್ರು ಅಂದ್ರೆ ಕಾಂಗ್ರೆಸ್ ಒಳಗೆ ಸಿದ್ದರಾಮಯ್ಯನವ್ರನ್ನೇ ಬೀಳ್ಸೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನಾವು ಬಂಡೆ ತರ ನಿಮ್ ಜೊತೆಗಿದೀವಿ ಅಂತ ಹೇಳಿದ್ದಾರೆ. ಒಳಗಡೆ ಯಾವಾಗ ಬೀಳ್ತಾರೋ, ಯಾವಾಗ ಇಳಿದ್ರೆ ನಾನಾಗ್ಬೋದು ಅನ್ನುವಂತ ಆಸೆ ಹೊತ್ಕೊಂಡು ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಜಗತ್ತಿನ ಇತಿಹಾಸ ತಗೊಂಡ್ರೆ, ಚರಿತ್ರೆಯನ್ನ ಅವಲೋಕಿಸಿದ್ರೆ ಮೋಸ ವಂಚನೆ ಹೊರಗಡೆ ಯಾರು ಮಾಡಲ್ಲ, ಒಳಗಿದ್ದವರೇ ಮಾಡೋದು. ಬಹಳ ಹತ್ರದಲ್ಲಿ ಇರ್ತಾರಲ್ಲ ಅಂತವರೇ ಮೋಸ ಮಾಡೋದು. ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಹತ್ರದಲ್ಲಿರೋರೇ ಸ್ಟೇಟ್ಮೆಂಟ್ ಕೊಡ್ತಿರೋದು ನಾನೇ ಸಿಎಂ ಅಂತ. ಅರ್ಥ ಏನು ಅಂತ ಹೇಳಿದ್ರೆ ಸ್ಕೆಚ್ ಹಾಕಿದ್ದಾರೆ ಅಂತ. ಇದನ್ನ ಆಧರಿಸಿ ನಾನು ದೀಪಾವಳಿಗೆ ಡಮಾರ್ ಅಂತ ಹೇಳಿದ್ದೆ.